ಹೃದಯವಂತ ಕನ್ನಡಿಗರಿಗೆ 7 ಕೋಟಿ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾನು ಉಳುವಿಯ ಹತ್ತಿರ ಶಿವಪುರದ ಬಸವಧಾಮದ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಬಯಸಿ ಬಂದುದು ಅಂಗಭೋಗ, ಬಯಸದೆ ಬಂದುದು ಲಿಂಗಭೋಗ. ಅಂಗಭೋಗ ಅನರ್ಪಿತ, ಲಿಂಗಭೋಗ ಪ್ರಸಾದ. ಬೇಕೆಂಬುದು ಅಲ್ಲ, ಬೇಡೆಂಬುದು ಅಲ್ಲ, ಈ ಉಭಯವನತಿಗಳೆದು ಭೋಗಿಸಬಲ್ಲಡೆ. ಕೂಡಲ ಚನ್ನಸಂಗ ನಿಮ್ಮ ಶರಣೆಂಬೆ ಎನ್ನುವ ಈ ಒಂದು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣವರ ವಚನ ಬಹಳ ಅರ್ಥಗರ್ಭಿತವಾಗಿದೆ. ಈ ಒಂದು ಚನ್ನಬಸವಣ್ಣವರ ನಾಡಿಗೆ ಬರಬೇಕಂದ್ರೆ ನಮಗೆ ಇದು ಬಯಸದೇ ಬಂದ ಭಾಗ್ಯ ಅಂತ ತಿಳ್ಕೋಬೇಕು. ಕಲ್ಯಾಣ ಕ್ರಾಂತಿಯ ನಂತರ ವಚನ ಪರಂಪರೆಯ ಉಳಿವಿಗಾಗಿ ಉಳುವಿಗೆ ಬಂದ ಮಹಾಮನೆಯಲ್ಲಿ ನೆಲೆಸಿದ ನಮ್ಮ ಬಸವಣ್ಣವರ ಪಾವನ ಕ್ಷೇತ್ರಕ್ಕೆ ನಾವು ಈಗ ಹೋಗೋಣ. ಇದು ಬಸವಧಾಮ ಉಳುವಿಯಿಂದ 7 ಕಿಲೋಮೀಟರ್ ಇದೆ, ನೋಡ್ತಾ ಇದ್ದೀರಿ. ಇದು ಬಸವಧಾಮದ ಇಲ್ಲಿ ಸ್ವಾಮೀಜಿಯವರು ಇರ್ತಾರೆ, ಚನ್ನಬಸವಾನಂದ ಸ್ವಾಮೀಜಿಗಳು. ಇಲ್ಲಿ 12 ತಿಂಗಳೂ ಪ್ರಸಾದ ವ್ಯವಸ್ಥೆ ಇರುತ್ತೆ ಇಳಿದುಕೊಳ್ಳಲು. ಈ ದಟ್ಟವಾದ ಕಾಡಿನಲ್ಲಿ ಹಸಿದು ಬಂದವರಿಗೆ ಮತ್ತು ಶಿವಶರಣರಿಗೆ ಇರಲಿಕ್ಕೆ ಇಲ್ಲಿ ಅನುಕೂಲವಿದೆ. ಇದು ಮಹಾಮನೆಯಿಂದ ಕೇವಲ 5 ಕಿಲೋಮೀಟರ್ ಇದೆ, ಆಕಳಗವಿಯಿಂದ 5 ಕಿಲೋಮೀಟರ್ ಇದೆ, ತೂಗುಸೇವಿತಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ. ಈಗ ನೋಡ್ತಾ ಇದ್ದೀರಲ್ಲ, ಇವು ಶಿವಭಕ್ತರೆಲ್ಲ ಪ್ರಸಾದ ಮಾಡ್ತಾ ಇದ್ದಾರೆ ಶರಣರು. ಇಲ್ಲಿ ನಿರಂತರವಾಗಿ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಇದು ಅಡಿಗೆ ಮನೆ. ಇಲ್ಲಿ ಕಟ್ಟಿಗೆಯಿಂದ ಸೌದೆಯಿಂದ ಬಳಸಿ ಅಡುಗೆ ಮಾಡುತ್ತಾರೆ, ಭಾಳ ರುಚಿಕರವಾಗಿರುತ್ತೆ. ಇಲ್ಲಿ ಝರಿಯ ನೀರು ಭಾಳ ಕುಡಿಯಲಿಕ್ಕೆ ಪವಿತ್ರ ಪಾವನ. ಯಾಕಂತಂದರೆ ಶರಣರು ಅಡ್ಡಾಡಿದಂಥ ಒಂದು ಜಾಗದಲ್ಲಿ ಅದು ಎಲ್ಲವೂ ಪವಿತ್ರ ಪಾವನ. ಹೀಗಾಗಿ ಇಲ್ಲಿ ಪ್ರತಿಯೊಂದು ಅನ್ನದ ಅಗಳು ಆಗಲಿ ನೀರು ಆಗಲಿ ಪವಿತ್ರವಾಗಿದೆ. ಇದು ಕಾಣುತ್ತಿರುವುದು ಬಸವಧಾಮದ ಎಂಟ್ರೆನ್ಸು. ಇಲ್ಲೇ ಇದೆ ನೋಡಿ ಪ್ರಸಾದ ನಿಲಯ. ಅಕ್ಕ ನಾಗಲಾಂಬಿಕೆಯ ಪ್ರಸಾದ ಅನ್ನದಾಸೋಹ ನಡೀತಾ ಇದೆ ಇಲ್ಲಿ ನಿರಂತರವಾಗಿ. ಇದು ವರಾಂಡ. ಇಲ್ಲೇ ಎದುರಿಗೆ ಒಂದು ಶಿವಾಲಯವಿದೆ. ಇದು ಒಂದು ಸಣ್ಣ ಪುಟ್ಟ ಗ್ರಾಮ, ಸುಮಾರು ಒಂದು 60-70 ಕುಟುಂಬ ಹೊಂದಿದ ಒಂದು ಸಣ್ಣ ಗ್ರಾಮ ಇದು. ಇಲ್ಲಿಂದ ನೀವು ಮಹಾಮನೆಗೆ ಹೋಗ್ಬೋದು. ಅನೇಕ ಸ್ಥಳಗಳಿವೆ. ಆಕಳ ಗವಿ ಆಗ್ಬೋದು, ಪಂಚಲಿಂಗೇಶ್ವರ ಗವಿ ಆಗಿರ್ಬೋದು, ಅಕ್ಕ ನಾಗಲಾಂಬಿಕೆ ಗವಿ ಆಗಿರ್ಬೋದು. ಹೀಗೆಲ್ಲ ಅನೇಕ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಅಥವಾ ತೂಗು ಸೇತುವೆಯೂ ಇಲ್ಲೇ ಸಮೀಪದ 3 ಕಿಲೋಮೀಟ್ರು. ಇದು ಬಸವ ಭಕ್ತಿ ಮಂಟಪ ಅಂತ ಕಟ್ಟಿದ್ದಾರೆ ಈಗ ರೀಸೆಂಟಾಗಿ. ಇಲ್ಲಿ ಶರಣರ ಅಕ್ಕ ಮಹಾದೇವಿ, ಬಸವಣ್ಣ, ಚನ್ನಬಸವಣ್ಣವರ ಮೂರ್ತಿಗಳನ್ನು ಸ್ಥಾಪಿಸಿದ್ದಾರೆ. ಇಲ್ಲಿ ತಪಸ್ವಿಗಳಿಗೆ, ಶರಣರಿಗೆ ಧ್ಯಾನ ಮಾಡಲಿಕ್ಕೆ ಅತ್ಯಂತ ಪ್ರಸಕ್ತವಾದ ಒಂದು ಜಾಗ ಇದು. ಇಲ್ಲಿ ಅನೇಕ ಜನರು ಸುಟಿ ಇದ್ದ ರಜೆ ದಿನಗಳಲ್ಲಿ ಬರ್ತಾರೆ. ಇದನ್ನು ದಿವ್ಯ ದರ್ಶನ ಮಾಡಿಕೊಂಡು ಇದು ವಚನ ಸಾಹಿತ್ಯವನ್ನು ಇಲ್ಲಿ ಇಟ್ಟಿದ್ದಾರೆ. ಇದರ ನಾವು ಸದುಪಯೋಗ ತಗೋಬೇಕು ಜನರು. ಇಂಥ ಪವಿತ್ರ ಕ್ಷೇತ್ರ ಇವರೇ ನೋಡಿ ಚನ್ನಬಸವಾನಂದ ಸ್ವಾಮೀಜಿಗಳು. ಇಲ್ಲಿ ಸುಮಾರು 35 ವರ್ಷಗಳಿಂದ ಇಲ್ಲೇ ನೆಲೆಸಿದ್ದಾರೆ. ಬಂದವರಿಗೆ ಪ್ರಸಾದ ಮತ್ತು ವಸತಿ ಸೌಕರ್ಯವನ್ನು ಎಲ್ಲ ಕೊಡುತ್ತಾರೆ. ಇದು ಶರಣ ಸಂಗಮ ಫಂಕ್ಷನ್ ನಡೀತಾವೆ ಇಲ್ಲಿ. ಇದು ಕಾಳಿ ನದಿ. ಇದು ಕಾಳಿ ನದಿಗೆ ಬ್ರಿಡ್ಜ್ ಕಟ್ಟಿದ್ದಾರೆ, ತೂಗು ಸೇತುವೆ. ಸುಮಾರು 2015ರಲ್ಲಿ ಇದನ್ನು ಮಾಡಿದರು. ಮೊದಲು ತೆಪ್ಪದ ಮೇಲೆ ಬರಬೇಕಾಗ್ತಿತ್ತು. ಚನ್ನಬಸವಣ್ಣವರ ದಂಡು ಶರಣರು 12ನೇ ಶತಮಾನದ ಇದೇ ಮುಖಾಂತರ ಬಂದು ಇಲ್ಲೇ ಮಹಾಮನೆಯಲ್ಲಿ ನೆಲೆಸಿದ್ದರು. ಇಲ್ಲಿ ಮಹಾಮನೆಯೂ ಭಾಳ ಚೆನ್ನಾಗಿದೆ ನೋಡಲಿಕ್ಕೆ. ಶರಣರ ಬರಮೆಗೆ ಪ್ರಾಣ ಎನ್ನ ಜೀವಾಳವಯ್ಯ ಎನ್ನುವ ಹಾಗೆ ತಾವು ಈ ಒಂದು ಪವಿತ್ರ ಪಾವನ ಕ್ಷೇತ್ರಕ್ಕೆ ತಾವು ಕುಟುಂಬ ಸಮೇತರಾಗಿ ಇಲ್ಲಿ ಒಂದು ಸಲ ಭೇಟಿ ಕೊಟ್ಟು ಹೋಗಿ. ಇಲ್ಲಿ ಬರಲಿಕ್ಕೆ 2 ದಾರಿಗಳಿವೆ. ಒಂದು ಯಲ್ಲಾಪುರದಿಂದನೂ ಬರ್ಬೋದು ಮತ್ತು ದಾಂಡೇಲಿ ಉಳುವಿ ಮಾರ್ಗವಾಗಿಯೂ ಬರ್ಬೋದು. ಇದು ದುರ್ಗಮ ಕಾಡಾದರೂ ಇರಲಿಕ್ಕೆ ಭಾಳ ಒಳ್ಳೆಯ ಸೌಕರ್ಯ ಇದೆ. ಬನ್ನಿ ಮತ್ತು ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋ ಶರಣಾರ್ಥಿಗಳು.